ದುಡ್ಡು ಸಿಚುವೇಶನ್ನು, ಗಾಡ್ ಸಿಚುವೇಶನ್ನು ಭಾಳ ಕಷ್ಟದಲ್ಲಿದೆ. ಸೊ ಅದಕ್ಕೆ ಆ ತೀರ್ಮಾನ ಮಾಡಿದ್ದೇವೆ. ಆಮೇಲೆ ಅಸೆಂಬ್ಲಿ ಕರಿಬೇಕು. ಸೊ ಈಗ SIR ನಡೀತಾ ಇದೆ. ಅದನ್ನು ನಾನು ಟೂರ್ ಮಾಡ್ತಾ ಇದ್ದೀನಿ. ಕಾಂಟಿಜೆನ್ಸಿ ಪ್ಲಾನೇ ಮೇವಿಗೆ, ಕುಡಿಯೋ ನೀರಿಗೆ ಈಗಾಗಲೇ ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ಗೆ ಟೂರ್ ಮಾಡೋಕ್ಕೆ ಹೇಳಿದ್ದೀನಿ. ಹಣನೂ ಅವ್ರ ಹತ್ರ ಇದೆ. ಎಮರ್ಜೆನ್ಸಿ ಎಲ್ಲೆಲ್ಲಿ ಬೋರ್ವೆಲ್ ತೆಗಿಬೇಕು ಅದಕ್ಕೆಲ್ಲ ನಾನು ಹೇಳಿದ್ದೇನೆ. ನಾನು 4 ಡಿವಿಷನ್ನು ಫಸ್ಟು ಟೂರ್ ಮಾಡ್ತೀನಿ. ಅದಾದಮೇಲೆ ಎಲ್ಲ ಡಿಸ್ಟ್ರಿಕ್ಗಳು ಕೂಡ ಬರ್ತೀನಿ. ಆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ಗೆ ಯಾರ್ಯಾರಿಗೆ ಹೇಳಿದ್ದೀವಿ ಎಕ್ಸ್ಪ್ಯಾನ್ಷನ್ ಆಗೋವರೆಗೂ ಮಿಕ್ಕಿದ್ದು 2-3 ಡಿಸ್ಟ್ರಿಕ್ಟ್ ಪಕ್ಕಪಕ್ಕದಲ್ಲಿರೋರಿಗೆಲ್ಲ ಹೋಗಿ ರಿವ್ಯೂ ಮಾಡಿ ಅಂತ ಹೇಳಿದ್ದೀನಿ. ಆಗಲೇ ಅವರ ಕೆಲಸನ ಪ್ರಾರಂಭ ಮಾಡ್ತಾ ಇದ್ದಾರೆ. ಅಸೆಂಬ್ಲಿ ಸೆಷನ್ನು ಈಗ ಕರಿಬೇಕಾಗಿತ್ತು. ಸೊ 2ನೇ ವಾರ 3ನೇ ವಾರದಲ್ಲಿ 15 ಡೇಸ್ ಟೈಮ್ ಕೊಡಬೇಕಾಯಿತು. ಬಟ್ SIR ಇದೆ. SIR ಇರೋದ್ರಿಂದ ನಾವು ಒಂದು ಅಭಿಪ್ರಾಯಕ್ಕೆ ಬಂದಿದ್ದೀವಿ. ಸ್ವಲ್ಪ SIR ಡೇಟು ಮುಗಿಲಿ, 5ನೇ ತಾರೀಕಿಗೆ ಅದು ಮುಗೀತದೆ ಆ ನೋಟಿಫಿಕೇಷನು. ಯಾಕೆಂದರೆ 29 ಕೂಡ ಅಧಿಕಾರಿಗಳು ಮತ್ತು ಶಾಸಕರು ಎಲ್ಲ ಕೂಡ ಅವರು ಕ್ಷೇತ್ರದಲ್ಲಿ ಮತದಾರನ ಉಳಿಸ್ಕೊಳ್ಬೇಕು ಅಂತೇಳಿ ಅವರು ಡ್ಯೂಟಿ ಅವರು ಮಾಡ್ತಾಯಿದ್ದಾರೆ. ಎಲ್ಲ ಪಾರ್ಟಿಯವರು ಕೂಡ ಅವ್ರಿಗೆ ಯಾರಿಗೂ ಡಿಸ್ಟರ್ಬ್ ಮಾಡೋಕ್ಕೆ ಬೇಡ ಅಂಥೇಳಿ 5ನೇ ತಾರೀಕು ಡ್ರಾಫ್ಟ್ ರೂಲ್ ಅನೌನ್ಸ್ ಮಾಡ್ತಾರೆ. ಅದಾದಮೇಲೆ ಡೇಟ್ನ ಸೆಕೆಂಡ್ ವೀಕಲ್ಲೋ ಫಸ್ಟ್ ವೀಕಲ್ಲೋ ಒಂದು ಡೇಟನ್ನು ಫಿಕ್ಸ್ ಮಾಡ್ತಾರೆ. ಆಗಸ್ಟ್ ಯಾಕೆಂದರೆ 29ವರೆಗೂ ನೀವೆಲ್ಲ ಎನ್ಯುಮರೇಷನ್ ಫಾರ್ಮ್ಸ್ ಏನಾಗಿ ಕೊಡಬೇಕಲ್ಲ. ಹುಷಾರು, ನೀವು ಮಾಧ್ಯಮದವರು, ನೀವು ಫಾರ್ಮ್ ಫೈನ್ ಹಾಕಲಿಲ್ಲ ಅಂತಂದರೆ ನಿಮ್ಮ ಓಟ್ ಇರುವುದಿಲ್ಲ. ಎಲ್ಲ ನಂದು ಓಟ್ ಇದೆ, 40 ವರ್ಷದಿಂದ ಇದೆ, 50 ವರ್ಷದಿಂದ ಇದೆ ಅಂತ ನೀವು ಯಾಮಾರಕ್ಕೆ ಹೋಗ್ಬೇಡಿ. ದಯವಿಟ್ಟು ನೀವೆಲ್ಲ ಎನ್ಯುಮರೇಷನ್ ಫಾರ್ಮ್ನ ಎಲ್ಲರೂ ಖಂಡಿತ ಸೈನ್ ಹಾಕ್ಕೊಟ್ಟಾಗ ಮಾತ್ರ ಓಟ್ ಇರ್ತದೆ. ಆ ಮನೆ ಯಾರು ಇಲ್ಲ ಅಂದರೆ ಹೊರಗಡೆ ಕೆಲಸ ಮಾಡ್ತಾಯಿದ್ರೆ ಅಲ್ಲೂ ಕೂಡ ಅವರು ಬಂದು ಅವ್ರ ಮನೆ ಪರವಾಗಿ ಆ ಮನೆಯ ಮುಖ್ಯಸ್ಥರು ಯಾರಿದ್ದಾರೆ ಬೇಕಾದ್ರೆ ಅರ್ಜಿ ಹಾಕಿಕೊಡೋಕ್ಕೊಂದು ಅವಕಾಶ ಇದೆ. ಆಮೇಲೆ ಕಂಪಲ್ಸರಿ BLOಗಳು ಮನೆಗೆ ಹೋಗಿ ಕೊಡಬೇಕು. ಯಾವ ಶಾಸಕರಲ್ಲಿ, ಯಾವ ಪಾರ್ಟಿ ಶಾಸಕರಲ್ಲಿ ತಗೊಂಡು ಹಂಚುವಂಥ ಕೆಲಸ ಯಾರು ಮಾಡೋಕ್ಕೆ ಅವಕಾಶ ಇಲ್ಲ. BLOಗಳೇ ಅದನ್ನು 3 ಬಾರಿ ಹೋಗಿ ಅವ್ರು ಸಿಗಲಿಲ್ಲ ಅಂದರೆ 3 ಸತಿನೂ ಟ್ರೈ ಮಾಡಿ ಕೊಡಬೇಕು. ಕರೆಕ್ಟ್ ಬೇಕಾದ್ರೆ BLA ಮಾಡಿ BLOಗಳು ಕೊಡ್ಬೋದು. ಅದೊಂದು ಅವಕಾಶ ರಾಜಕೀಯ ಪಕ್ಷಗಳು ಕೊಟ್ಟಿದೆ. ಸೊ ಅದರಿಂದ ನಾವು ಈ ಒಂದು ಅಸೆಂಬ್ಲಿನ ಈ ಆಗಸ್ಟ್, ಸಾಮಾನ್ಯವಾಗಿ ಜುಲೈಲಿ ಮಾಡ್ತಿದ್ದೋ, ಆಗಸ್ಟ್ ಮಾಡಲಿಕ್ಕೆ ನಾನು ದಿನಾಂಕವನ್ನು ನಾನು ತಿಳಿಸ್ತೇನೆ ಮುಂದಕ್ಕೆ. ಅದಕ್ಕೆ ವಿ ವಿಲ್ ನಾಟ್ ಅಲೋ. ನನಗೂ ಮಾಹಿತಿ ಬಂದಿದೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಯಾವ ಕಲ್ಯಾಣ ಮಂಟಪದಲ್ಲಿ ಮಾಡೋದೆಲ್ಲ ಕಾನೂನು ಬಾಹಿರಿ. ಯಾರೇ ಮಾಡಿದ್ರದ್ದು ತಪ್ಪು, ಅದಕ್ಕೆ ಅವಕಾಶ ಕೊಡೋದಿಲ್ಲ. ಐ ಹ್ಯಾವ್ ಸ್ಟ್ರಿಕ್ಟ್ಲಿ ವಾರ್ನ್ಡ್ ಇವನ್ ಅವರ್ MLA ಆಲ್ಸೋ ಟ್ರೈಂಗ್ ಟು ಡೂ ಇಟ್ ಆಲ್ಸೋ. ವಿಲ್ ನಾಟ್ ಅಲೋ ಫಾರ್ ದಿಸ್. ಆ ಫಾರಮ್ನ ಯಾರು ಬೇಕಾದ್ರೂ ಡೌನ್ಲೋಡ್ ಮಾಡ್ಕೋಬೋದು, ನೀವು ಡೌನ್ಲೋಡ್ ಮಾಡ್ಕೋಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ಬಟ್ BLO ಕಂಪಲ್ಸರಿ ಹೋಗಿ ಮನೆಗಳಿಗೆ ಕೊಡಬೇಕು. ಅದು ಡ್ಯೂಟಿ. ಅದು ಯಾಕೆಂದ್ರೆ ಅದು ಕುಮಾರಸ್ವಾಮಿ ಪರ್ಟಿಕ್ಯುಲರ್ ರಾಮನಗರ ವಿಚಾರವನ್ನು ಇಟ್ಕೊಂಡು ಆರೋಪ ಮಾಡ್ತಾ ಇದ್ದಾರೆ ಸರ್. ರಾಜ್ಯ ಸರ್ಕಾರದ ಮೇಲೆ ಅಧಿಕಾರಿಗಳನ್ನ ಬಳಸ್ಕೊಳ್ತಾ ಇದ್ದಾರೆ ಅಂತ. ನಾನು ಈಗ ನೀವು ಇದನ್ನ ಹೇಳ್ತಾ ಇದ್ದೀರಿ. ಜಯನಗರದ್ದು ಅದೇ ಪ್ರಾಬ್ಲಮ್ ಇದೆ. ಜಯನಗರದಲ್ಲಿ BJP ಅವರು ಮಾಡ್ತಾ ಇದ್ದಾರೆ. ಜಯನಗರ, ಕುಣಿಗಲ್ಲು, ರಾಮನಗರ, ಚಾಮರಾಜಪೇಟೆ ಎಲ್ಲೇ ಆಗಲಿ ಯಾರೂ ಫಾರ್ಮ್ ಎಲ್ಲ ಕೊಡೋಕ್ಕಿಲ್ಲ. ಟೈಮ್ ಇದೆ. 29ನೇ ತಾರೀಕುವರೆಗೂ ಅದನ್ನು ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ, ಕಲೆಕ್ಟ್ ಮಾಡೋಕ್ಕೆ ಅವಕಾಶ ಇದೆ. ಒಂದು ದಿನಕ್ಕೆ ಇಷ್ಟು ಮನೆ ಕೊಡಬೇಕು ಅಂತ ಹೇಳ್ತಾ ಇದೆ. ಸೊ ಅದಕ್ಕೆ ಆ ರೀತಿ ನಾವು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದೀವಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾನು ಕಂಪಲ್ಸರಿ BLO ಅವ್ರು ಪ್ರಿಂಟ್ ಮಾಡಿ ಹಂಚ್ತಾ ಇರ್ಬೋದು. ಅವ್ರು ಯಾರು ನಮ್ಮ ಪೊಲಿಟಿಕಲ್ ಲೀಡರ್ಸು ಅದನ್ನು ಪ್ರಿಂಟ್ಔಟ್ ತೊಗೊಂಡು ಕೊಡ್ತಾ ಇರ್ಬೋದು. ಬಟ್ ನಾವು BLOಗಳಿಗೆ ನೇರವಾಗಿ ನಾನು ಇಲ್ಲಿಂದ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀನಿ. ನಮ್ಮ ಅಧಿಕಾರಿಗಳ ಇನ್ಸ್ಟ್ರಕ್ಷನ್ ಕಂಪಲ್ಸರಿ ಮನೆಗೆ ಹೋಗಿ ಫಾರ್ಮ್ನ ಕೊಡಬೇಕು. ಅದು ಒಂದು ಕಾನೂನು. ಸೊ ಮಿಕ್ಕಿದ್ದು
ಕೆಲವು ಪ್ರಮುಖವಾದ ವಿಚಾರ ಕೈಗೊಂಡಿದ್ದೇವೆ.